ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೆಪಿಎಸ್ಸಿ ಇಲಾಖೆಯಿಂದ 7ನೇ ತಾರೀಕಿದಂದು ಆಗಸ್ಟ್ 7ನೇ ತಾರೀಕಿದಂದು ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ತುಂಬಾ ಜನ ವಿದ್ಯಾರ್ಥಿಗಳು ಆತುರದಿಂದ ಕಾಯ್ತಾ ಇದ್ದಾರೆ ಕೆಪಿಎಸ್ಸಿ ನೋಟಿಸ್ಗೋಸ್ಕರ. ಕೆಲವು ಜನ ಏನಿದೆ ಅಂದ್ರೆ ಹೊಸ ನೇಮಕಾತಿ ಬಗ್ಗೆ ಕಾಯ್ತಾ ಇದ್ದಾರೆ. ಇನ್ನು ಕೆಲವು ಜನ ಈಗ ಹಿಂದ್ಗಡೆ ಉಳಿದಂತ ಪರೀಕ್ಷೆ ಬಗ್ಗೆ ಕಾಯ್ತಾ ಇದ್ದೀರಾ. ನೋಡಿ, ಈಗ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನಿಮ್ ಮುಂದೆನೆ ಕಾಣಿಸ್ತಾ ಇರಬಹುದು. ಕರ್ನಾಟಕ ಲೋಕಸೇವಾ ಆಯೋಗ ಈ ಒಂದು ಕಚೇರಿ ವಿಧಾನಸೌಧ ಬೆಂಗಳೂರು ಇಲ್ಲಿದಿಂತ ನೋಟಿಸ್ ಆಗಿರತ್ತೆ. ದಿನಾಂಕ ನೋಡಿ 7/8/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಇದ್ರ ಬಗ್ಗೆನ ಮಾಹಿತಿ ಇರತ್ತೆ. ಎತ್ತರ ಸಲುವಾಗಿ ಯಾವುದು ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ಡೀಟೇಲ್ಸ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಪ್ರಕಾರ ಈ ಒಂದು ನೋಟಿಸ್ ದಲ್ಲಿ ಏನ್ ಮಾಹಿತಿ ಬಂದಿದೆ ಸ್ವಲ್ಪ ಗಮನ ಇಟ್ಟು ನೋಡಿ. ಇಲ್ಲಿ ಆಯೋಗದ ಅಧಿಸೂಚನೆ ಸಂಖ್ಯೆ PSC IRTB ಈ ಒಂದು 2023 ದಿನಾಂಕ 13/3/2024 ಅನ್ವಯ ಅಧಿಸೂಚನಿಸಲಾಗಿದ ಉಳಿಕೆ ಮೂಲ ವೃಂದದಲ್ಲಿ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಇತ್ತು. ಹುದ್ದೆಗಳಿಗೆ ಆಯೋಗವು ಈ ಹಿಂದೆ ದಿನಾಂಕ 19/1/2025 ನಡೆಸಲಾದ ಪತ್ರಿಕೆ 1 ಅದು ಸಾಮಾನ್ಯ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಲ್ಲಿ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮ 2021 ತಿದ್ದುಪಡಿ ನಿಯಮಾನ್ವಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಇಲ್ಲದ ಅಭ್ಯರ್ಥಿಗಳಿಗೆ ಮಾತ್ರ. ಪ್ರಸ್ತುತ ದಿನಾಂಕ 17/8/2025 ಇದೇ ತಿಂಗಳು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 17 ಆಗಸ್ಟ್ 2025 ಈ ಒಂದು ದಿನಾಂಕದಂದು ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸಲಾಗುತ್ತಿದ್ದು, ಸದರಿ ಕನ್ನಡ ಭಾಷಾ ಪರೀಕ್ಷೆಯು ಪ್ರವೇಶ ಪತ್ರ ಈಗಾಗಲೇ ದಿನಾಂಕ 7/8/2025 ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಒಂದು ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಇಲ್ಲಿದೆ ನೋಡಿ, https://kpsconline.karnataka.gov.in ಗೆ ಭೇಟಿ ಮಾಡಿಕೊಂಡು ನೀವು ಇದಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತು ಮೀಸಲಾತಿ ಜಾರಿ ಮಾಡ್ತಾರೆ ಅಂತ ತುಂಬಾ ಜನ ಕಾಯ್ತಾ ಇದ್ರೆ, ಆದ್ರೆ ಹೋರಾಟ ಮಾಡೋರು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಸ್ವಲ್ಪನೂ ಫರಕ್ ಬೀಳ್ತಾ ಇಲ್ಲ ಈ ಒಂದು ಸರ್ಕಾರಕ್ಕೆ. ಅವ್ರಂತೂ ಆರಾಮ್ ಮುಂಜಾನೆ ಹೇಳ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಮಕ್ಕೋತಾರೆ, ಸಾಯಂಕಾಲ ಹೇಳ್ತಾರೆ, ಸಾಯಂಕಾಲ ಮಕ್ಕೋತಾರೆ, ಮುಂಜಾನೆ ಹೇಳ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಮುಗಿಯುತ್ತು. ಸರ್ಕಾರ ಗತಿನೇ ಇದು. ಪಾಪ ಇಲ್ಲಿ ಹೊರಗಡೆ ವಿದ್ಯಾರ್ಥಿಗಳು ಅಷ್ಟೊಂದು ಕಷ್ಟ ಪಡ್ತಿದ್ದಾರೆ, ಅದಂತರ ಅವರಿಗೆ ತಿಳಿಯೋದಿಲ್ಲ. ಎಂತ ಒಂದು ದರಿದ್ರ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ನಿಮ್ಮ ಅನಿಸಿಕೆ ಇದೆ, ನೀವೇ ಒಂದು ಯುವ ಜನರಿದ್ದೀರಾ, ನೀವೇ ಆಯ್ಕೆ ಮಾಡಿ ಕಳಿಸಿದ್ದೀರಾ. ನಮಗೆ 2,000 ರೂಪಾಯಿ ಬೇಕು, ಯುವ ನಿಧಿ ಯೋಜನೆ ಹಣ ಬೇಕು, ಮತ್ತು ರೇಷನ್ ಕಾರ್ಡ್ದಲ್ಲಿ ಹಣ ಬರತ್ತೆ, ಅದ ನಂತರ ಈ ಒಂದು ಉಚಿತ ಕರೆಂಟ್ ಸಿಗತ್ತೆ, ಅದ ನಂತರ ಇನ್ನೂ ಯಾವ್ಯಾವ ಒಂದು ಯೋಜನೆ ಜಾರಿ ಮಾಡಿದಾರಲ್ಲ, ಆ ಒಂದು ಆಶಯಕ್ಕಾಗಿ ನೀವೆಲ್ಲ ಜೀವನನ ಹಾಳು ಮಾಡ್ಕೋತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಹೋರಾಟ ಮಾಡಿದ್ರು ಕೂಡ ಸರ್ಕಾರಕ್ಕೆ ಏನು ಫರಕ್ ಬೀಳ್ತಾ ಇಲ್ಲ. ಈಗ ನೋಡಿ ಸ್ನೇಹಿತರೆ, ನಾನು ಸುಮ್ಮನೆ ಫಾಲ್ತು ನಿಮಗೆ ಮಾಹಿತಿ ತಿಳಿಸ್ಕೊಡೋಕೆ ಇಷ್ಟಪಡಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ 17/8/2025 ನಿಮ್ಮ ಒಂದು ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ. ಅಂದ್ರೆ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಅವರಿಗೆ. ದಯವಿಟ್ಟು ಈಗ ನಿಮ್ಮೊಂದು ಆಫೀಸಲ್ಲಿ ಇರುತ್ತೆ ವೆಬ್ಸೈಟ್ದಲ್ಲಿ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಪ್ರವೇಶ ಪತ್ರ ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ರೀತಿಯ ನಿಮಗೆ ಕೆಪಿಎಸ್ಸಿ ವತಿಯಿಂದ ಹೊಸ ಮಾಹಿತಿಗಳು ಬರ್ತಾನೆ ಇರತ್ತೆ. ನನಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ, ಇನ್ನು ಈ ಒಂದು ಸರ್ಕಾರ ನೀವೇನಾದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ, ನೀವೇನಾದ್ರೂ ಹೋರಾಟಕ್ಕೆ ಇಳಿಲಿಲ್ಲ ಅಂದ್ರೆ, ಪ್ರತಿ ಜಿಲ್ಲೆಯ ವಿದ್ಯಾರ್ಥಿಗಳು ಬರ್ಲಿಲ್ಲ ಅಂದ್ರೆ, ಪ್ರತಿಯೊಂದು ಜಿಲ್ಲೆಯವರು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ಇನ್ನು 2-3 ವರ್ಷ ಆದ್ರೂ ಕೂಡ ಈ ಒಂದು ಮೀಸಲಾತಿ ಜಾರಿ ಮಾಡೋದಿಲ್ಲ. ನೀವ್ ಯಾವಾಗ ಹಿಂಗೆ ಮುಂದೆ ಓದ್ಕೋತ ಹೋಗೋದು, ಅವ್ರು ಹಿಂಗೆ ಹೋಗ್ತಾನೆ ಇರ್ತಾರೆ. ಅರ್ಥ ಮಾಡಿ, ಒಂದು ಸ್ವಲ್ಪ ವಿಚಾರ ಮಾಡಿ. ಸುಮಾರು 2-3 ವರ್ಷ ಮುಗ್ತಾ ಬರ್ತಾ ಇದೆ. ಈಗ ಈ ಒಂದು ಸರ್ಕಾರ ಬಂದು ನೇಮಕಾತಿ ಒಂದಾದ್ರೂ ಹೊಸದಾಗಿದೆ ಅಂತ ವಿಚಾರ ಮಾಡಿ. ನೀವೇ ಕೂತ್ಕೊಂಡು ನೀವು ಬರೀ ಓದ್ತಾನಿದ್ದೀರಾ. 3 ವರ್ಷ ಓದ್ತೀರಾ, 2 ವರ್ಷ ಓದ್ತೀರಾ, 4 ವರ್ಷ ಓದ್ತೀರಾ, 5 ವರ್ಷ ಓದ್ತೀರಾ. ಬರೀ ಓದೋದನ್ನಾಯ್ತು. ಹುದ್ದೆ ಜಾಬು ಪಾಪು ಹೇಳಕ್ಕಾಗದೆ ಅನಾಹುತಕ್ಕಾಗಿ ಉರ್ಲಾಕೊಂದು ಸಾಯ್ತಿದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ ನಿಮ್ಗೆ ವಿಷಯ ಕೂಡ ಗೊತ್ತಾಗಿರ್ಬೇಕು. ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿ ಸುಮಾರು 3-4 ವರ್ಷ ಓದಿರ್ತಾನೆ, ಅದರ ನೇಮಕಾತಿ ಆಗಲ್ಲ. ಮನೆಗೆ ಹೇಗೆ ಮುಖ ತೋರಿಸ್ಬೇಕಂತ ಹೇಳಿ ಉರ್ಲಾಕೊಂಡು ಸತ್ತು ಬಿಟ್ಟಿದ್ದಾನೆ. ಇಂಥ ಒಂದು ಪರಿಸ್ಥಿತಿ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಒಟ್ಟಾರೆ ಈ ಒಂದು ದರಿದ್ರ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅದ ನಂತರ ಈ ಒಂದು ಸರ್ಕಾರ ಕಡೆಯಾಗಿ ಕೆಲವು ಜನ ಮಾತಾಡೋರು ಇರ್ತಾರೆ. ಅಂದ್ರೆ ಬರೀ ಅವರು ಮುಂಜಾನೆ ತಿನ್ನೋದು,
ಮನೆಯಲ್ಲಿ ತಂದಿಟ್ಟಿರ್ತಾರ, ಅದನ್ನ ತಿನ್ನೋದು ಮುಗಿಯಿತು. ಅವ್ರ ಕೆಲಸ ಏನು ಬರೇ ಬೇರೆದವ್ರ ಫಜಲ್ ಮಾಡೋದು, ಅದನ್ನೇ ಕೆಲಸ ಅವ್ರದ್ದು. ಮುಂಜಾನೆ ಹೇಳೋದು, ಬೇರೆದವ್ರ ಫಜಲ್ ಮಾಡೋದು, ಇದನ್ನೇ ಕೆಲಸ. ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗ್ತಾ ಇದೆ, ಜನರಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರು ಕೂಡ ವಿಚಾರ ಮಾಡಲ್ಲ. ನೋಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಸುಮ್ಮನೆ ನಿಮ್ ಟೈಮ್ ಪಾಸ್ ಕೂಡ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಏನೇ ಡೌಟ್ ಇತ್ತಂದ್ರೆ ನಮಗೆ ಗೊತ್ತಿರುವಂತೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಈಗ 17ನೇ ತಾರೀಕು ಪರೀಕ್ಷೆ ಇರತ್ತೆ. ನೀವು ದಯವಿಟ್ಟು ಈ ಒಂದು PDF ಫಾರ್ಮ್ ಸರಿ, ಈ ಒಂದು ನೋಟಿಫಿಕೇಶನ್ ಅಂದ್ರೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.